ಅಂಡ್ ಆ ಒಂದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನೇ ನೋಡ್ತೀವಿ ಅಂದ್ರೆ ಸರ್, ಶಕ್ತಿ ಪ್ರಸಾದ್ ಸರ್, ಅರ್ಜುನ್ ಸರ್ಜಾ ಅವರು, ಚಿರು ಸರ್ಜಾ ಅವರು, ನೀವು ಅಂದ್ರೆ ಆ ಒಂದು ಬ್ಲಡ್ ಲೈನ್ ಅಲ್ಲೇ ಕಂಪ್ಲೀಟ್ ಆಗಿ ನಡ್ಕೊಂಡ್ ಬಂದಿದೆ ಫಿಲ್ಮ್ ಅಂತ ಹೇಳಿದ್ರೆ ಪ್ರತಿಯೊಂದು ಆಕ್ಟರ್ಸ್ ನಿಮ್ಮ ಮನೆಯಲ್ಲಿರುವಂತ ಎಲ್ಲ ಒಂದು ಕುಡಿ ಅವ್ರ ಜೊತೆಗೇನೆ ಬೆರೆತ್ಕೊಂಡ್ ಬಂದಿದೆ ಸರ್. ಸೊ ಅರ್ಜುನ್ ಸರ್ ಚಿಕ್ಕ ವಯಸ್ಸಿಂದನೂ ಕೂಡ ಆಕ್ಟಿಂಗ್ ಮಾಡ್ಕೊಂಡ್ ಬಂದಿರುವಂತ ಮೂವೀಸ್ ಗಳಲ್ಲಿ ನಿಮ್ಮ ಒಂದು ಫೇವ್ರೇಟ್ ಮೂವಿ ಅಂತ ಹೇಳಿದ್ರೆ ಯಾವ್ದಾಗಿರುತ್ತೆ ಸರ್? ಅಂಕಲ್ ಹೌದು ಸರ್. ಸಾಧು ಅಂತ ಒಂದು ಸಿನಿಮಾ ಇದೆ. ಓಕೆ. ಜೆಂಟ್ಲ್ಮ್ಯಾನ್ ಅನ್ನೋದು, ಮೊದಲ್ವನ್ ಅನ್ನೋದಿದೆ. ಕನ್ನಡದಲ್ಲಿ ಅಳಿಮಯ ಚೆನ್ನಾಗಿದೆ. ಓಕೆ. ಕಿಶೋರ್ ಅಂಕಲ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ತುತ್ತಮುತ್ತ ಅಫ್ಕೋರ್ಸ್ ನಮ್ಮ ಓನ್ ಬ್ಯಾನರ್ ಅದು. ಸಾಕಷ್ಟು ಸಿನಿಮಾಸ್ ಇದೆ ಬ್ರೋ. ನನಗೆ ಅರ್ಥ ಆಗಿದ್ದು ಇದು ಸಾಧು ಅನ್ನೋ ಸಿನಿಮಾ. ಓಕೆ. ಬಟ್ ನನ್ನ ಪರ್ಸನಲ್ ಫೇವ್ರೇಟ್ ಕೂಡ ಒಂದಿದೆ, ಶ್ರೀ ಮಂಜುನಾಥ ಮೂವಿ. ಶ್ರೀ ಮಂಜುನಾಥ ದೇವ್ರದಲ್ಲ. ಹೌದು. ಸೊ ಆ ಮೂವಿ ನಾನು ಯಾವಾಗ ನೋಡಿದ್ರು ಕೂಡ ಪ್ರತಿ ಸರಿನೂ ಚಿರಂಜೀವಿ ಸರ್ದು ಒಂದು ಆಕ್ಟಿಂಗು ಮತ್ತೆ ಅರ್ಜುನ್ ಸರ್ಜಾ ಅವ್ರದ್ದು ಒಂದು ಆಕ್ಟಿಂಗ್ ನ ನೋಡಿದ್ರೆ ನನಗೆ ತುಂಬಾನೇ ಪರ್ಸನಲ್ ಆಗಿ ಕನೆಕ್ಟ್ ಆಗೋ ಒಂದು ವೈಬ್ ಕೊಡುತ್ತೆ ಅದು. ಆಕ್ಚುಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ, ಅಷ್ಟು ಟಚಿಂಗ್ ಆಗಿದೆ ಆ ಒಂದು ಮೂವಿ. ಅಂಡ್ ಸರ್, ಸೊ ಜಿಮ್ ಟ್ರೈನಲ್ ನಮ್ ಫೇವ್ರೆಟ್ ಅಳಿಮಯನೇ. ಅಳಿಮಯ ಎಕ್ಸಾಕ್ಟ್ಲಿ ಸರ್. ಮೇಘನಾ ಮ್ಯಾಮ್ ಅವ್ರ ಜೊತೆಗೆ ನೀವು ಏನಾದ್ರು ಮೂವಿ ಮಾಡುವಂತ ಪ್ಲಾನ್ಗಳಿದೆಯಾ? ಬಿಕಾಸ್ ಅದಕ್ಕೆ ಜೊತೆಗೆ ಒಂದು ಮೂವಿ ಒಂದು ಕಾಂಬಿನೇಷನ್ ಅಲ್ಲಿ ನೋಡುವಂತ ಅತ್ತಿಗೆ ಜೊತೆ ಹೌದು ಪ್ಲಾನಿಂಗ್ ನಡೀತಾ ಇದೆ. ಓಕೆ. ಕತೆ ಒಂದೇ ಒಂದು ಯಾವ್ದೋ ಒಂದು ರೀಸೆಂಟ್ ಟೈಮ್ಸ್ ಅಲ್ಲಿ ಕೇಳಿದೆ, ಇನ್ನೊಂದ್ಸರಿ ಹೇಳ್ತೀನಿ ಅಂತ ಹೇಳಿದ್ದಾನೆ. ಓಕೆ. ಅದಾದ್ರೆ ಅತ್ತಿಗೆ ನಾನು ಒಟ್ಟಿಗೆ ಮಾಡ್ತೀವಿ. ಓಕೆ.